ಹಲೋ ನಮಸ್ತೆ ಫ್ರೆಂಡ್ಸ್, 77 ಹಿಲ್ಸ್ ಗಾರ್ಡನ್ಗೆ ಸ್ವಾಗತ. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಬನ್ನಿ ಫ್ರೆಂಡ್ಸ್. ನಾನು ಯಾವುದೇ ಹಣ ಖರ್ಚು ಮಾಡ್ದೇ ಕಟ್ಟಿಂಗಿಂದ ನನ್ನ ದಾಸವಾಳ ಗಿಡನ ಎಷ್ಟು ಚೆನ್ನಾಗಿ ಬೆಳೆದಿದ್ದೀನಿ ನೋಡಿ ಫ್ರೆಂಡ್ಸ್. ನಾನು ಕಟ್ಟಿಂಗ್ ತೊಗೊಬಂದು ಹಾಕಿ ಇಷ್ಟು ದೊಡ್ಡದು ಹೂವು ಬಂದಿದೆ ನೋಡಿ ಫ್ರೆಂಡ್ಸ್. ಪಾಟಲ್ಲಾದರೂ ಹಾಕಿದ್ರೂ ಬರುತ್ತೆ, ಪೇಂಟ್ ಬಕೆಟಲ್ಲಾದರೂ ಹಾಕಿದ್ರೂ ಬರುತ್ತೆ. ನೋಡಿ, ನಾನು ಪೇಂಟ್ ಬಕೆಟಲ್ಲಿ ಹಾಕಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಎಷ್ಟು ಮಗ್ಗು ಬಂದಿದೆ ನೋಡಿ ಫ್ರೆಂಡ್ಸ್. ಇದು ನನ್ನ ಹತ್ರ ಇರೋದು 4 ವರ್ಷದ ಗಿಡಗಳು. ನನಗೆ ವಿಡಿಯೋ ಮಾಡೋಕ್ಕೆ ಬರ್ತಿರಲಿಲ್ಲ, ಈಗ ಯೂಟ್ಯೂಬ್ ನೋಡ್ಕೊಂಡು ವಿಡಿಯೋ ಮಾಡ್ತಾಯಿದ್ದೀನಿ. 4 ವರ್ಷದ ಗಿಡಗಳು ಫ್ರೆಂಡ್ಸ್. ತುಂಬ 4 ವರ್ಷದಿಂದ ಇದೇ ಥರ ಕನ್ಸಿಸ್ಟೆಂಟಾಗಿ ಇಷ್ಟು ಹೂವು ನನಗೆ ಕೊಡ್ತಾಯಿದೆ. ನನ್ನ ಮನೆಯಲ್ಲಿರುವಂಥ ಕಿಚನ್ ವೇಸ್ಟೇ ಹಾಕಿ ನಾನು ಈ ಗಿಡನ ಬೆಳೀತಾ ಇದ್ದೀನಿ ಫ್ರೆಂಡ್ಸ್. ನಾನು ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ಕನಕಾಂಬರ ಕಲರು. ಫೋಟೋ ಗಿಟ್ಟಾಗ ಎಷ್ಟು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಮನೆ ಮುಂದೆ ಬಾಲ್ಕನಿಲಿಟ್ಟಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ ಅದು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದನ್ನು ಬೆಳಿಬೇಕಂದ್ರೆ ಅದು ಡೈಲಿ ನೋಡ್ಕೊತಾ ಇರಬೇಕು. ಡೈಲಿ ನೀರು ಕೊಡಬೇಕು, ಸ್ವಲ್ಪ. ತುಂಬ ಜಾಸ್ತಿ ನೀರು ಕೊಟ್ಟಾಗ ಇದು ಎಲೆ ಎಲ್ಲ ಹಳದಿ ಬಣ್ಣ ಬರುತ್ತೆ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಬೆಳಿಬೋದು. ನಾನು ಮಣ್ಣಿಗೂ ಯಾವುದೇ ರೀತಿ ದುಡ್ಡು ಕೊಟ್ಟಿಲ್ಲ. ನಾನು ಪಾಯೆ ತೆಗಿಯೋಂಥ ಮಣ್ಣನ್ನೇ ತೊಗೊಬಂದು 1 ಲೇಯರ್ ಮಣ್ಣು 1 ಲೇಯರ್ ಕಿಚನ್ ವೇಸ್ಟ್ ಹಾಕಿ ನಾನು ಈ ಥರ 4 ವರ್ಷದಿಂದ ಬೆಳೀತಾ ಇದ್ದೀನಿ ಫ್ರೆಂಡ್ಸ್. ನನ್ನ ಹತ್ರ ಇರೋ ಗಿಡಗಳು 4 ವರ್ಷದಿಂದ ನಾನು ಸ್ಟಾರ್ಟ್ ಮಾಡಿದ್ದೆ. ನನಗೆ ಗಿಡಗಳು ಗಾರ್ಡನಿಂಗ್ ಅಂದರೆ ನನಗೆ ತುಂಬ ಫ್ಯಾಷನ್ನು, ನನಗೆ ಇಂಟ್ರೆಸ್ಟ್ ಇದೆ. ಅದಕ್ಕೋಸ್ಕರ ನಾನು ಕಟ್ಟಿಂಗಿಂದ ತೊಗೊಬಂದು ₹1 ನಾನು ದುಡ್ಡು ಖರ್ಚು ಮಾಡಿದೆ. 4 ವರ್ಷದಲ್ಲಿ ಬರೀ ₹70 ಅಷ್ಟೇ ನಾನು ಖರ್ಚು ಮಾಡಿರೋದು ನೀಮ್ ಆಯಿಲ್ಗೆ ಮಾತ್ರ. ನೋಡಿ ಫ್ರೆಂಡ್ಸ್, ನಾನು 2 ವರ್ಷ 3 ವರ್ಷ ತನಕ ನನಗೆ ಹುಳ ಬರದಿರೋ ಥರ ನೋಡಿಕೊಂಡೆ. ಇವಾಗ ಒಂದು ಸ್ವಲ್ಪ ಹುಳ ಬಂದಿದೆ ಇದಕ್ಕೆ, ದಾಸವಾಳ ಗಿಡಕ್ಕೆ. ಅದಕ್ಕೆ ಮಾತ್ರ ನಾನು ನೀಮ್ ಆಯಿಲ್ ತಂದು ನಾನು ಯೂಸ್ ಮಾಡಿದ್ದೀನಿ. ನೋಡಿ ಫ್ರೆಂಡ್ಸ್, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ಬೆಳೀರಿ ನೀವೂ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಫ್ರೆಂಡ್ಸ್, ಬಕೆಟ್ ಒಳಗೆ ಹಾಕಿರೋದು. ನೋಡಿ ಫ್ರೆಂಡ್ಸ್, ಇದು ಪೀಕ್ ಪಿಂಚು ಎಷ್ಟು ಚೆನ್ನಾಗಿದೆ ಫ್ಲವರ್ಸು. ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್, ನೀವೂ ಬೆಳೀರಿ. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬಂದಿದೆ. ಇದು ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಇದು ಈ ಥರ ಗಿಡದಲ್ಲಿ ಯೆಲ್ಲೋ ಕಲರ್ ಬಂದಿರುವಂಥ ಎಲೆಗಳನ್ನ ತೆಗಿಬೇಕು, ಅಲ್ಲೇ ಬಿಡಬಾರ್ದು. ಮತ್ತು ಆ ಫೆಬ್ರವರಿ ಮಂತಲ್ಲಿ ಹೂವು ಇಲ್ದಿರೋ ಟೈಮ್ ನೋಡಿಕೊಂಡು ನಾವು ಅದನ್ನ ಫ್ರೂನ್ ಮಾಡಬೇಕು. ಫ್ರೂನ್ ಮಾಡಿದಷ್ಟು ಗಿಡ ಬೌನ್ಸಿಯಾಗಿ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಗ್ಗುಗಳೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. 15 ದಿನ 20 ದಿನಕ್ಕೊಂದು ಸತಿ ನಾವು ಸಗಣಿದು ಗೊಬ್ಬರ ಸಿಕ್ಕಿದ್ರೆ ಓಕೆ. ಕೆಲವರು ಸಿಟಿಲಿರೋರಿಗೆ ಸಿಗಲ್ಲ. ಕೌಡಂಗು ಸಗಣಿ ಸಿಕ್ಕಿದ್ರೆ ಅದನ್ನು ಹಸಿದು ಸಗಣಿ ಸಿಕ್ಕಿದ್ರೆ ನೀರಲ್ಲಿ ಕಲಸಿ ಅದನ್ನು 2 ದಿನ ಅಥವಾ 24 ಅವರ್ಸ್ ಬಿಟ್ಟು ಲಿಕ್ವಿಡ್ ರೂಪದಲ್ಲಿ ಕೊಟ್ಟಾಗ ತುಂಬ ಚೆನ್ನಾಗಿ ಅದು ಹೂವು ಬರುತ್ತೆ ಫ್ರೆಂಡ್ಸ್. ಗಿಡಗಳಿಗೆ ತುಂಬ ಇದಾಗುತ್ತೆ. ಎಲ್ಲರಿಗೂ ಸಿಗಲ್ಲ ಅಲ್ಲ, ಸಿಕ್ಕದೇ ಇದ್ದವ್ರು ನೋಡಿ ಫ್ರೆಂಡ್ಸ್. ಇದು ಎಲ್ಲ ಹಳದಿ ಕಲರ್ ನಾನು ತೆಗೆದು ತೋರಿಸಿ ನೋಡಿ ಫ್ರೆಂಡ್ಸ್. ಇದು ಹಳದಿ ಕಲರ್ ಇದು ಈ ಥರ ಬಂದ್ಬಿಡುತ್ತೆ ಫ್ರೆಂಡ್ಸ್. ಇದು ಏನು ಹುಳ ಅದು ಗಿಡಕ್ಕೆ ಅಂಟ್ಕೊಂಡಿರೋದು ನೋಡಿ, ಅದು ಈ ಥರದ್ದು ಬಂದ್ಬಿಡುತ್ತೆ ದಾಸವಾಳ ಗಿಡಕ್ಕೆ. ನೋಡ್ಕೊತಾ ಇರಬೇಕು. ಸ್ವಲ್ಪ ಸ್ಟಾರ್ಟಿಂಗ್ ಬಂದಾಗಲೇ ನೀಮ್ ಆಯಿಲ್ನ 1 ಲೀಟ್ರ್ ನೀಮ್ ಆಯಿಲ್ಗೆ 1 ಸ್ಪೂನು ಹಾಕಿ ಸ್ಪ್ರೇ ಮಾಡಿಬಿಡ್ಬೇಕು. ಆವಾಗ ಅಲ್ಲೇ ಅದು ಹೋಗ್ಬಿಡುತ್ತೆ. ಇಲ್ಲ ಹಂಗೆ ಅದನ್ನು ಬಿಟ್ಟರೆ ಅದು ತುಂಬ ಜಾಸ್ತಿಯಾಗಿ ಗಿಡನೇ ಆವರಿಸ್ಕೊಂಡ್ಬಿಟ್ಟು ಅದು ಹೂವು ಬರೋದಕ್ಕೆ ಬಿಡೋದಿಲ್ಲ. ಅದು ಮಿಲಿಬಗ್ಸ್ ಆಗಲಿ ಈ ಥರ ಇದಾಗಲಿ. ನೋಡಿ ಫ್ರೆಂಡ್ಸ್, ಇದು ಅಕ್ಕಿ ಮತ್ತು ಬೇಳೆ ತರಕಾರಿ ತೊಳೆದಿರೋಂಥ ನೀರು, ಈ ನೀರನ್ನ ನಾನು ಸ್ವಲ್ಪ ಇದನ್ನು ಮಣ್ಣನ್ನ ಲೂಸ್ ಮಾಡಿಬಿಟ್ಟು ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಫ್ರೆಂಡ್ಸ್. ಈ ಥರ ಹಾಕಿದಾಗ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಮಣ್ಣು ಅಲ್ಲಿ ಅದಕ್ಕೆ ಯಾವುದೇ ಎಲ್ಲ ರೀತಿ ಕ್ಯಾಲ್ಶಿಯಂ, ಪೊಟ್ಯಾಷಿಯಂ, ಮ್ಯಾಗ್ನೀಷಿಯಮ್ ಇರುವಂಥದ್ದನ್ನು ಮನೆಯಲ್ಲೇ ಇರುವಂಥದ್ದನ್ನು ನೋಡಿ ನಾವು 15 ಡೇಸ್ 20 ಡೇಸ್ಗೊಂದು ಸತಿ ಕೊಟ್ಟಾಗ ಈ ಥರ ತುಂಬ ಚೆನ್ನಾಗಿ ಬರುತ್ತೆ. ಹೂವು ಆಗಲಿ ತರಕಾರಿ ಆಗಲಿ ನಾನು ಡೈಲಿ ಏನು ಅವಶ್ಯಕತೆ ಇದೆ ಅದನ್ನು ನಾನು ನೋಡಿ ಫ್ರೆಂಡ್ಸ್. ಇದು ಮಿಲಿಬಗ್ಸ್ ತೆಗೆದು ತೋರಿಸ್ತಿದ್ದು ನೋಡಿ. ಸಣ್ಣ ಕಟ್ಟಿಂಗ್ ಮಾಡಿಬಿಟ್ಟು ಆ ಸಣ್ಣದೊಂದು ಬಕೆಟ್ಗೆ ಹಾಕಿದ್ದೀನಿ. ಆ ಬಕೆಟಲ್ಲಿ ಎಷ್ಟು ಚೆನ್ನಾಗಿ ಹೂವು ಮಗ್ಗು ಬಂದಿದೆ ನೋಡಿ ಫ್ರೆಂಡ್ಸ್. ಇದು ಮಿಲಿಬಗ್ಸ್ ಬಂದಿದೆ. ಅದಕ್ಕೆ ನಾನು ನೀಮ್ ಆಯಿಲ್ನ ಸ್ಪ್ರೇ ಮಾಡ್ತೀನಿ, ಹೋಗ್ಬಿಡುತ್ತೆ. ಅದು ಸ್ವಲ್ಪ ಇರಾಗಲೇ ನೋಡಿ ಸ್ಪ್ರೇ ಮಾಡಿಬಿಡ್ಬೇಕು. ಜಾಸ್ತಿ ಅದು ಹಬ್ಬದಿಕ್ಕೆ ಬಿಡಬಾರ್ದು. ಅದು ಎಲ್ಲ ಫುಲ್ ಹರಡೋದಕ್ಕೆ ಬಿಡಬಾರ್ದು. ಗಿಡದ ತುಂಬ ಹರಡೋದಕ್ಕೆ ಬಿಟ್ಟರೆ ಗಿಡನೇ ಹಾಳು ಮಾಡಿಬಿಡುತ್ತೆ ಅದು ಮಿಲಿಬಗ್ಸ್. ನೋಡಿ ಫ್ರೆಂಡ್ಸ್, ಸಣ್ಣ ಬಕೆಟಲ್ಲಿ ಒಂದು ಕಟ್ಟಿಂಗ್, ಅದರದ್ದು ದೊಡ್ಡ ಗಿಡದ ಕಟ್ಟಿಂಗ್ ತೆಗೆದು ಒಂದು ಸಣ್ಣ ಬಕೆಟ್ಗೆ ಹಾಕಿದೆ. ಅದರಲ್ಲಿ ಇಷ್ಟು ಮಗ್ಗು ಬಂದಿದೆ ನೋಡಿ ಫ್ರೆಂಡ್ಸ್. ನಾನು ಮಣ್ಣಿಗೂ ದುಡ್ಡು ಖರ್ಚು ಮಾಡಿಲ್ಲ, ಯಾವುದಕ್ಕೂ ನಾನು ದುಡ್ಡು ಖರ್ಚು ಮಾಡಲ್ಲ. ಮನೆಯಲ್ಲಿರುವಂಥ ವೇಸ್ಟದಲ್ಲಿ ನಾನು ಇಷ್ಟು ಚೆನ್ನಾಗಿ ಗಿಡ ಬೆಳೆದಿದ್ದೀನಿ ಫ್ರೆಂಡ್ಸ್. ಇದು ಕಾಫಿ ಟೀ ಪೌಡ್ರನ್ನ ಕುಡ್ದಿರೋಂಥ ವೇಸ್ಟ್ನ ಒಣಗಿಸಿ ಪೌಡ್ರ್ ಮಾಡಾಕಿದ್ರೂ ಬರುತ್ತೆ, ಚೆನ್ನಾಗಿರುತ್ತೆ. ಇಲ್ಲ ಈ ಹಸಿದನ್ನೇ ನೋಡಿ ಫ್ರೆಂಡ್ಸ್, ಒಂದು 2 ಸ್ಪೂನ್ ಆಗುವಷ್ಟು ಕಾಫಿ ಪೌಡ್ರನ್ನ 1-1.5 ಲೀಟ್ರ್ ನೀರಿಗೆ ನಾನು ಹಾಕಿ ಕೈಯಲ್ಲಿ ನೋಡಿ ಫ್ರೆಂಡ್ಸ್, ನಾನು ನೀಟಾಗಿ ಕಲಿಸ್ಬಿಟ್ಟು ಅದನ್ನು ಎಲ್ಲ ಗಿಡಕ್ಕೂ ಸ್ವಲ್ಪ ಕೊಟ್ಕೊಬಂದಾಗ ಅದು ತುಂಬ ಚೆನ್ನಾಗಿ ಬರುತ್ತೆ. ಕಾಫಿ ಪೌಡ್ರು, ಟೀ ಪೌಡ್ರು ಇದನ್ನು ಹಾಕಬೇಕು ಫ್ರೆಂಡ್ಸ್. ಬಾಳೆ ಹಣ್ಣದು ಸಿಪ್ಪೆ ಬರುತ್ತಲ್ಲ, ಅದನ್ನೂ 24 ಅವರ್ಸ್ ನೆನೆಸಿ ಅದರದ್ದು ಲಿಕ್ವಿಡ್ ಕೊಟ್ಟಾಗ ಫ್ರೆಂಡ್ಸ್, ಅದು ಪೊಟ್ಯಾಷಿಯಮ್ ಇರುತ್ತೆ ಬಾಳೆಹಣ್ಣು ಸಿಪ್ಪೆನಲ್ಲಿ, ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಯೂಟ್ಯೂಬಲ್ಲಿ ಫ್ರೆಂಡ್ಸ್ಗಳು ತುಂಬ ಚೆನ್ನಾಗಿ ವಿಡಿಯೋ ಮಾಡಿ ಹಾಕಿದ್ದಾರೆ. ಅದನ್ನು ನೋಡಿ ನಮ್ಗೆ ಯಾವುದು ಈಸಿ ಅನಿಸುತ್ತೆ
ಅದನ್ನು ತಗೊಂಡು ಇದನ್ನು ಈ ಥರ ಬೆಳಿಬೋದು ಫ್ರೆಂಡ್ಸ್. ನೀಟಾಗಿ ಚೆನ್ನಾಗೇ ಬರುತ್ತೆ. ನೀವು ಅದನ್ನು ವಿಡಿಯೋ ನೋಡಿ ಚೆನ್ನಾಗಿ ಬೆಳೀರಿ ಫ್ರೆಂಡ್ಸ್. ಮನೆಯಲ್ಲಿ ಫ್ಲವರ್ ಇರೋದನ್ನು ಬೆಳೆದಾಗ ಪಾಟಲ್ಲಿ ಮನೆ ಅಂದನೂ ಹೆಚ್ಚುತ್ತೆ ಫ್ರೆಂಡ್ಸ್. ನಮಗೂ ಖುಷಿ ಕೊಡುತ್ತೆ. ಮನೆಯಲ್ಲೇ ಕಿತ್ಕೊಂಡು ಅದನ್ನು ಫೋಟೋಗಾಗಲಿ ಮುಡ್ಕೊಳಕ್ಕಾಗಲಿ ಅದು ಯೂಸ್ ಮಾಡಿದಾಗ ತುಂಬ ಖುಷಿ ಕೊಡುತ್ತೆ ನೋಡಿ ಫ್ರೆಂಡ್ಸ್. ಈ ಥರ ಆವಾಗವಾಗ ಅದನ್ನು ಮಣ್ಣು ಗಟ್ಟಿಯಾಗಿ ಬಿಡಬಾರ್ದು, ಅವಾಗವಾಗ ಅದನ್ನು ಲೂಸ್ ಮಾಡಬೇಕು ಫ್ರೆಂಡ್ಸ್. ಅವಾಗ ತುಂಬ ಚೆನ್ನಾಗಿ ಗಿಡ ಬರುತ್ತೆ ಫ್ರೆಂಡ್ಸ್. ಎಷ್ಟು ಹೂವು ಬರುತ್ತೆ ಅಂದರೆ ದಾಸವಾಳ ಗಿಡದಲ್ಲಿ ಫುಲ್ಲು ಎಷ್ಟು ಕಡ್ಡಿತ್ತು ಅಷ್ಟರಲ್ಲಿ ತುಂಬ ಮಗ್ಗು ಬರುತ್ತೆ, ಹೂವು ಬರುತ್ತೆ ಫ್ರೆಂಡ್ಸ್. ಈ ಥರ ಮನೇಲಿರುವಂಥ ಕಿಚನ್ ವೇಸ್ಟನ್ನೇ ಯೂಸ್ ಮಾಡಿಕೊಂಡು ಒಂದು 2 ಮಂತ್ಸು 1.5 ತಿಂಗಳು 2 ತಿಂಗಳು ಒಂದು ಸತಿ ಒಂದು ಲೇಯರ್ ಮಣ್ಣನ್ನು ತೆಗೆದುಬಿಟ್ಟು ಕಿಚನ್ ವೇಸ್ಟನ್ನ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್. ಕಿಚನ್ ವೇಸ್ಟನ್ನ ನಾನು ಒಂದು ಬಕೆಟಲ್ಲಿ ಹಾಕಿ ಸ್ಟೋರೇಜ್ ಮಾಡ್ತೀನಿ. ಅದು ತುಂಬಿದ ಮೇಲೆ ಅದನ್ನು ತೊಗೊಂಡು ಈ ಥರ ಹಿಂಗೆ ಒಂದು ಲೇಯರ್ ಮಣ್ಣನ್ನು ತೆಗೆದುಬಿಟ್ಟು ಮತ್ತೆ ಕಿಚನ್ ವೇಸ್ಟ್ ಹಾಕಿ ಅದ್ರ ಮೇಲೆ ಮಣ್ಣು ಮುಚ್ತೀನಿ ಫ್ರೆಂಡ್ಸ್. ನನಗೆ ಹೆಂಗೆ ಈಸಿ ಆಗುತ್ತೆ ಆ ಥರ ನಾನು ನೋಡ್ಕೊಂಡು ಆ ಥರ ಇದು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ತುಂಬ ಚೆನ್ನಾಗಿ ಬರುತ್ತೆ. ನೀವು ಇದನ್ನು ಟ್ರೈ ಮಾಡಿಬಿಟ್ಟು ಕಮೆಂಟ್ ಮಾಡಿ ಹೆಂಗೆ ಬಂತು ಏನು ಅನ್ನೋದನ್ನು ಕಮೆಂಟ್ ಮಾಡಿ ಫ್ರೆಂಡ್ಸ್. ನನಗೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಗ್ರೀನಿಶಾಗಿ ಬರುತ್ತೆ ಫ್ರೆಂಡ್ಸ್. ನೋಡಿ ಡೈಲಿ ಇಷ್ಟು ಹೂವು ಸಿಕ್ಕಿದ್ರೆ ಎಷ್ಟು ಖುಷಿಯಾಗುತ್ತೆ ಅಲ್ವಾ ಫ್ರೆಂಡ್ಸ್. ಮನೆ ಅಂದನೂ ಹೆಚ್ಚುತ್ತೆ, ನಮಗೆ ಯೂಸ್ ಆಗುತ್ತೆ. ನನ್ನ ವಿಡಿಯೋ ನೋಡಿದ್ದಕ್ಕಾಗಿ ಥ್ಯಾಂಕ್ ಯು ಸೋ ವೆರಿ ಮಚ್ ಫ್ರೆಂಡ್ಸ್. ಹೊಸ ಚಾನಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್.